ನಮಸ್ಕಾರ ಸ್ನೇಹಿತರೆ. ನೋಡಿ, ನಾವು ಈ ಒಂದು ವಿಡಿಯೋದಲ್ಲಿ ಕೆಸೆಟ್ಗೆ ಸಂಬಂಧಪಟ್ಟ ಹಾಗೆ ಚರ್ಚೆ ಮಾಡೋಣ. ಏನಂತಂದರೆ, ಕಳೆದ ವರ್ಷ ನಿಮ್ಮ ಸಬ್ಜೆಕ್ಟ್ಗಳದ್ದು ಕಟ್ ಆಫ್ ಎಷ್ಟಿತ್ತು ಅನ್ನೋದನ್ನು ನೋಡೋಣ. ಯಾಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ ಅಂತಂದರೆ, ಒಟ್ಟು 300 ಅಂಕಗಳಿಗೆ ನೀವು ಎಷ್ಟು ಅಂಕಗಳನ್ನು ಗಳಿಸಿದ್ರಿ ಅಂತಂದರೆ ಕೆಸೆಟ್ ಕ್ಲಿಯರ್ ಆಗುತ್ತೆ ಅನ್ನುವಂಥದ್ದು ನಿಮಗೆ ಕೆಲವರಲ್ಲಿ ಗೊಂದಲ ಇರುತ್ತೆ. ಆ ಕಾರಣಕ್ಕೋಸ್ಕರ ನಿಮ್ಮ ಗೊಂದಲಗಳನ್ನು ಪರಿಹಾರ ಮಾಡಬೇಕನ್ನೋ ಕಾರಣಕ್ಕೋಸ್ಕರ ಈ ಒಂದು ವಿಡಿಯೋನ ನಾನು ಮಾಡ್ತಿರುವಂಥದ್ದು. ಸ್ನೇಹಿತರೆ, ಏನು ಅಂತಂದರೆ, ಈ ಹಿಂದೆ 2025ರಲ್ಲಿ ನಡೆದಂಥ ಕೆಸೆಟ್ ಎಕ್ಸಾಮ್ನಲ್ಲಿ ನಿಮ್ಮ ಸಬ್ಜೆಕ್ಟ್ಗಳಲ್ಲಿ ಎಷ್ಟು ಸ್ಕೋರ್ ತಗೊಂಡ್ರೆ ಕೆಸೆಟ್ ಕ್ಲಿಯರ್ ಆಗಿದೆ ಅನ್ನುವಂಥದ್ದನ್ನು ನಾವು ಈಗ ಚರ್ಚೆನ ಮಾಡೋಣ. ಅದಕ್ಕೂ ಮುಂಚೆ ನೀವೇನಾದರೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಟೆಲಿಗ್ರಾಮ್ನ ಲಿಂಕ್ ಇದೆ. ಆ ಒಂದು ಲಿಂಕ್ನ ಬಳಸ್ಕೊಂಡು ನಮ್ಮ ಟೆಲಿಗ್ರಾಮ್ನ ಜಾಯ್ನ್ ಆಗಿರಿ. ಅಲ್ಲಿ ಕೆಸೆಟ್ಗೆ ಸಂಬಂಧಪಟ್ಟಂಥ ನೋಟ್ಸ್ಗಳಾಗಿರ್ಬೋದು ಮತ್ತು ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂಥ ಮಾಹಿತಿಗಳಾಗಿರ್ಬೋದು, ಹೀಗೆ ಹಲವಾರು ವಿಷಯಗಳನ್ನು ನಾನು ಶೇರ್ ಮಾಡ್ಕೊಳ್ತಾ ಇರ್ತೀನಿ. ನಿಮಗೆ ಉಪಯುಕ್ತ ಆಗುತ್ತೆ ಅನ್ನುವಂಥ ಕಾರಣದಿಂದಾಗಿ ಒಂದು ಟೆಲಿಗ್ರಾಮ್ನು ಕೂಡ ಕ್ರಿಯೇಟ್ ಮಾಡಿದ್ದೀನಿ. ಸೊ ನೀವು ಅಲ್ಲಿ ಜಾಯ್ನ್ ಆಗ್ಬೋದು. ಈಗ ನಾವು ನೇರವಾಗಿ ವಿಷಯಕ್ಕೆ ಹೋಗೋಣ. ಸ್ನೇಹಿತರೆ, ಏನಂತಂದರೆ, ಈಗ ಕಳೆದ ಬಾರಿ ಎಷ್ಟು ಅಂದರೆ ಕೆಸೆಟ್ 2025 ಸಬ್ಜೆಕ್ಟ್ ಯಾವುದು ಅಂತಂದರೆ ಕಾಮರ್ಸ್ದು. ಇಲ್ಲಿ ಏನಾಗಿದೆ ಅಂತಂದರೆ, ಇಲ್ಲಿ 3 ಇದ್ದಾವೆ. ಅದನ್ನು ಕನ್ಫ್ಯೂಸ್ ಮಾಡ್ಕೋಬಾರ್ದು. 1ನೇ ಕಾಲಮ್ನಲ್ಲಿರ್ತಕ್ಕಂಥದ್ದು ನಂಬರ್ ಆಫ್ ಸ್ಲಾಟ್ಸ್ ಅವೈಲೇಬಲ್, ಅಂದರೆ ಈ ಒಂದು ಕಾಮರ್ಸ್ ವಿಷಯದಲ್ಲಿ ಎಷ್ಟು ಸ್ಲಾಟ್ಗಳು ಇರ್ತಕ್ಕಂಥದ್ದು. ನೆಕ್ಸ್ಟು ನಂಬರ್ ಆಫ್ ಕ್ಯಾಂಡಿಡೇಟ್ಸ್ ಕ್ವಾಲಿಫೈಡ್, ಅಂದರೆ ಇಷ್ಟು ಜನ ಕ್ವಾಲಿಫೈ ಆಗಿದ್ದಾರೆ ಕೆಸೆಟ್ಗೆ ಕಾಮರ್ಸ್ ಸಬ್ಜೆಕ್ಟ್ನಲ್ಲಿ ಅಂತ ಇರ್ತಕ್ಕಂಥದ್ದು. ಹಾಗಾದರೆ ಅಂತಿಮವಾಗಿರ್ತಕ್ಕಂಥದ್ದೇ ನಿಮ್ಮ ಒಂದು ಕಟ್ ಆಫ್. ಅದು ಮ್ಯಾಕ್ಸಿಮಮ್ 300 ಅಂಕಗಳಿಗೆ ನೀವು ಎಷ್ಟು ತೊಗೊಂಡ್ರೆ ಕ್ಲಿಯರ್ ಆಗುತ್ತೆ ಅಂತಕ್ಕಂಥದ್ದು. ನೋಡಿ, ಈಗ ಮೊದಲನೇದಾಗಿ ನೋಡ್ತಾ ಹೋಗೋಣ. ನೀವು GM ಅಭ್ಯರ್ಥಿಗಳಾಗಿದ್ರಿ ಅಂತಂದರೆ ಇದೆಲ್ಲ ಚರ್ಚೆ ಮಾಡೋದು ಬೇಡ. ಯಾಕಂದರೆ ಸ್ಲಾಟ್ಗಳು ಇಲ್ಲಿ 552 ಇದೆ, 61 ಇದೆ. ಆಮೇಲೆ ಕ್ಯಾಂಡಿಡೇಟ್ಸ್ ಕ್ಲಿಯರ್ ಮಾಡ್ಕೊಂಡಂಥವ್ರು ಇಲ್ಲಿ ಕ್ಯಾಂಡಿಡೇಟ್ ಸಂಖ್ಯೆ ಇದೆ. ಸೊ ಆ ಸಂಖ್ಯೆಗಳೇನು ಬೇಡ, ಜಸ್ಟ್ ಕಟ್ ಆಫ್ನ ನಾವು ನೋಡ್ತಾ ಹೋಗೋಣ. ಯಾಕಂದರೆ ಅಷ್ಟೊಂದು ಚರ್ಚೆ ಮಾಡಬೇಕಂದ್ರೆ ತುಂಬ ಸಮಯವನ್ನು ಹಿಡಿಯುತ್ತೆ. ಕಾಮರ್ಸ್ ಸಬ್ಜೆಕ್ಟ್ನಲ್ಲಿ GMನಲ್ಲಿ ಅಂದರೆ 172 ಹಾಗೂ 172ಕ್ಕಿಂತ ಹೆಚ್ಚು ಅಂಕಗಳನ್ನು ಯಾರೆಲ್ಲ ಗಳಿಸಿದರೆ ಅವ್ರದ್ದು ಇಲ್ಲಿ ಕೆಸೆಟ್ ಕಳೆದ ಬಾರಿ ಕ್ಲಿಯರ್ ಆಗಿದೆ. ಹಾಗೆಯೇ SCA ಅಭ್ಯರ್ಥಿಗಳಾಗಿದ್ದಲ್ಲಿ 158ಕ್ಕೆ ಕಟ್ ಆಫ್ ನಿಂತಿರ್ತಕ್ಕಂಥದ್ದು. SCB 154, SCC ಅವ್ರದ್ದು 154. ನೆಕ್ಸ್ಟು ST ಕ್ಯಾಟಗರಿ ಅವ್ರದ್ದು 156. ಹಾಗೆಯೇ ಇಲ್ಲಿ PWD ಇದೆ. ಮತ್ತು ನಿಮಗೇನಾದರೂ ಅದು ಅನ್ವಯಿಸುತ್ತೆ ಅಂದರೆ ನೀವು ಇಲ್ಲಿ ನೋಡ್ಕೋಬೋದು. ಸುಮ್ಮನೆ ಎಲ್ಲನೂ ಓದೋದು ಬೇಡ ಅನ್ನೋಂಥ ವಿಚಾರಕ್ಕೋಸ್ಕರ ಅಷ್ಟೇ. ಕ್ಯಾಟಗರಿ 1 ಅವ್ರದ್ದು 160 ಅಂಕಗಳಿಗೆ, 2Aದವ್ರದ್ದು ಕೂಡ 160 ಅಂಕಗಳಿಗೆ, 2B ಕೂಡ 160 ಅಂಕ, 3A 164, 3B 166 ಅಂಕಗಳಿಗೆ ಇಲ್ಲಿ ಕಟ್ ಆಫ್ ನಿಂತಿರ್ತಕ್ಕಂಥದ್ದು. ಅಂದರೆ ಇಲ್ಲಿ ಏನು ಮಾರ್ಕ್ಸ್ ಇದೆ ಇದು ಹಾಗೂ ಇದಕ್ಕಿಂತ ಹೆಚ್ಚು ಅಂಕಗಳನ್ನು ನೀವು ಗಳಿಸಿದ್ರಿ ಅಂತಂದರೆ ಕಳೆದ ಬಾರಿನೇ ನಿಮ್ಮದು ಕ್ಲಿಯರ್ ಆಗಿರುತ್ತೆ. ಒಂದು ವೇಳೆ ಈಗ ಹೊಸದಾಗಿ ಬರಿತಾ ಇದ್ರಿ ಅಂತಂದರೆ ನೋಡ್ಬೋದು, ಇಲ್ಲಿ 2Aದವ್ರು ನೋಡಿ, ಕ್ಯಾಟಗರಿ 1ಇಂದ ಹೇಳ್ತೀನಿ. ಕ್ಯಾಟಗರಿ 1 160, 2A 160, 2B 160, ಹಾಗೆಯೇ 3B 164, 166 ಈ ರೀತಿ ನಿಂತಿರ್ತಕ್ಕಂಥದ್ದು. ಅಂದರೆ ಗರಿಷ್ಠ 300 ಅಂಕಗಳಿಗೆ ಇದು 300 ಅಂಕಗಳಿಗೆ ನೀವು ಎಷ್ಟು ಅಂಕಗಳನ್ನು ಗಳಿಸಿದಾಗ ಕೆಸೆಟ್ ಕ್ಲಿಯರ್ ಆಗಿದೆ. ಇನ್ನು ಕನ್ನಡ ವಿಷಯವನ್ನು ನಾವು ನೋಡೋದಾದರೆ, ನೋಡಿ, ಕನ್ನಡದಲ್ಲಿ GM ನಿಂತಿರೋದೇ 156ಕ್ಕೆ ನಿಂತಿದೆ. ಯಾಕೆ ಇಲ್ಲಿ ಇದು ಹೆಚ್ಚಾಯಿತು, ಇದು ಯಾಕೆ ಕಡಿಮೆ ಆಯಿತು ಅನ್ನುವಂಥ ಪ್ರಶ್ನೆ ನಿಮಗೆ ಬರ್ಬೋದು. ಇಲ್ಲಿ ನೋಡಿ, ನೇಮಕಾತಿ ಅಪ್ಲಿಕೇಶನ್ಗಳು ಏನಿರ್ತವೆ ಅಂದರೆ ನೀವು ಎಕ್ಸಾಮನ್ನು ಬರೆದು ಅಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಎಷ್ಟೆಷ್ಟು ಅಪ್ಲಿಕೇಶನ್ಗಳು ಹೆಚ್ಚು ಹೋಗ್ತವೋ ಅಷ್ಟು ನಿಮಗೆ ಕಟ್ ಆಫ್ ಜಾಸ್ತಿ ನಿಲ್ಲುತ್ತೆ. ಮತ್ತು ಆನಂತರ ಜಾಬ್ ಪಡ್ಕೊಳ್ಳುವಂಥದ್ದು ಕಷ್ಟ ಆಗುತ್ತೆ. ಅಂದರೆ ನೀವು SDA ಬರ್ತೀರಿ, FDA ಬರ್ತೀರಿ, VA ಬರ್ತೀರಿ, PC, PSI, ಶಿಕ್ಷಕರ ನೇಮಕಾತಿ, ಹೀಗೆ ಹಲವಾರು ನೇಮಕಾತಿಗಳಿಗೆ ನೀವು ಎಕ್ಸಾಮನ್ನು ಬರೆದಿರ್ತೀರಿ. ಅಲ್ಲಿ ಹೆಚ್ಚು ಜನ ಅಪ್ಲಿಕೇಶನ್ ಹಾಕಿದರೆ ತೊಂದರೆ ಅಂತಲ್ಲ, ಕಾಂಪಿಟೇಷನ್ ಇರುತ್ತೆ. ಹೆಚ್ಚು ಜನ ಅಪ್ಲಿಕೇಶನ್ ಹಾಕಿದಾಗ ಏನಾಗುತ್ತೆ, ಕಾಂಪಿಟೇಷನ್ ಹೆಚ್ಚಾಗುತ್ತೆ ಅಂತ ಅವಾಗ ನಾವು ಭಾವಿಸ್ತೀವಿ. ಆದರೆ ಕೆಸೆಟ್ ಹಂಗಲ್ಲ, ಹೆಚ್ಚು ಜನ ಹಾಕಿದಂಗಲೂ ಇಲ್ಲಿ ಅನುಕೂಲ ಆಗ್ತಕ್ಕಂಥದ್ದು. ಯಾಕಂದರೆ 100ಕ್ಕೆ 6ರಂತೆ ಇಲ್ಲಿ ಪರಿಗಣನೆ ಮಾಡೋದ್ರಿಂದ ಹೆಚ್ಚು ಅಪ್ಲಿಕೇಶನ್ಗಳನ್ನು ಹಾಕಿದಾಗ ಮತ್ತು ಎಕ್ಸಾಮನ್ನು ಬರೆದಾಗ ಇಲ್ಲಿ ಕ್ವಾಲಿಫೈ ಆಗ್ತಕ್ಕಂಥ ಅಭ್ಯರ್ಥಿಗಳ ಸಂಖ್ಯೆನೂ ಕೂಡ ಹೆಚ್ಚಾಗುತ್ತೆ. ಸೊ ಆ ಕಾರಣಕ್ಕೋಸ್ಕರ ಇಲ್ಲಿ ಕೆಸೆಟ್ದು ಸಂಖ್ಯೆ ಎಷ್ಟು ಹೆಚ್ಚಾಗುತ್ತೋ ಅಷ್ಟು ಕಟ್ ಆಫ್ ಕಡಿಮೆ ನಿಲ್ತಕ್ಕಂಥ ಚಾನ್ಸಸ್ ಇರುತ್ತೆ. ಸೊ ನಾವೀಗ ಕನ್ನಡದಲ್ಲಿ GMನ್ನು ನೋಡಿದರೆ 156, SCA 144, SCB 140, SCC ಕೂಡ 140. ಹಾಗೆಯೇ ST ಕ್ಯಾಟಗರಿ ಅವ್ರದ್ದು 142, ಕ್ಯಾಟಗರಿ 1ಕ್ಕೆ 146, ಹಾಗೆಯೇ 2A 144, 2B 144, 3B 2 ಕೂಡ 150 ಅಂಕಗಳಿಗೆ. ಅಂದರೆ ಇಲ್ಲಿರ್ತಕ್ಕಂಥ ಸ್ಕೋರ್ ಏನಿದೆ ಇಷ್ಟಾದರೂ ನೀವು ಮಾಡಿರಬೇಕು, ಅಥವಾ ಇದಕ್ಕಿಂತ ಹೆಚ್ಚು ಕೂಡ ಮಾಡಿದರೆ ನೀವು ಕ್ಲಿಯರ್ ಮಾಡ್ಕೊಳ್ತೀರಿ. ನೆಕ್ಸ್ಟ್ ನೋಡಿ, ಎಕನಾಮಿಕ್ಸ್ ಸಬ್ಜೆಕ್ಟ್ ಇರ್ತಕ್ಕಂಥದ್ದು
GM 164, SCA 148, SCB 142, SCC 140, ಹಾಗೆಯೇ ST 144, ಕ್ಯಾಟಗರಿ 1 150, 2A 148, 2B 146, ಥರ್ಡ್ ಎ 158, ಥರ್ಡ್ ಬಿ 156. ಹೀಗೆ ಇಲ್ಲಿ ಎಕನಾಮಿಕ್ಸ್ ಇಷ್ಟೊಂದು ಕಟ್ ಆಫ್ ನಿಂದಿರ್ತಕ್ಕಂಥದ್ದು. ನೋಡಿ 300 ಅಂಕಗಳಿಗೆ ಇಷ್ಟು ಕಟ್ ಆಫ್ ಅಂದರೆ ಇದು ತುಂಬ ಅಂದರೆ 50% ಆಯಿತು, ಹೆಚ್ಚು ಕಡಿಮೆ ಅರ್ಧಕ್ಕರ್ಧನೇ ಆಯಿತು. ಇನ್ನು 144, 140 ಈ ಥರ ಎಲ್ಲ ಬಂದಿದ್ದಾವೆ ಅಂತಂದರೆ 50%ಗಿಂತನೂ ಕೂಡ ಕಡಿಮೆ ನೀವು ಅಂಕಗಳನ್ನು ಗಳಿಸಿದಾಗ ಕೆಸೆಟ್ ಕ್ಲಿಯರ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ ಇಲ್ಲಿನೇ ನೆಕ್ಸ್ಟ್ ಇಂಗ್ಲೀಷ್ ಸಬ್ಜೆಕ್ಟ್ ಇದೆ. ಎಲ್ಲನೂ ಬೇಡ, ಪ್ರಮುಖವಾದಂಥ ಒಂದಷ್ಟು ವಿಚಾರಗಳನ್ನು ತಿಳಿಸ್ಕೊಡ್ತೀನಿ ನೋಡಿ. GM 170, ಹಾಗೆ SCA 154, SCB 152, SCC 150, ಕ್ಯಾಟಗರಿ 1 154, ST 154, ಕ್ಯಾಟಗರಿ 1 158, 2A 156, 2B 156, ಹಾಗೆಯೇ ಥರ್ಡ್ ಎ 158, ಥರ್ಡ್ ಬಿ 166. ಹೀಗೆ ಈ ಒಂದು ಇಂಗ್ಲೀಷ್ ಸಬ್ಜೆಕ್ಟ್ದು ಕಟ್ ಆಫ್ ಇರ್ತಕ್ಕಂಥದ್ದು. ಪೊಲಿಟಿಕಲ್ ಸೈನ್ಸ್ ನೋಡಿ, GM 168, SCA 164, SCB 150, SCC 154, ST 154, ಕ್ಯಾಟಗರಿ 1 158, 2A 156, 2B 156, ಥರ್ಡ್ ಎ 160, ಥರ್ಡ್ ಬಿ 164. ಈ ರೀತಿಯಾಗಿ ಏನಾಗಿದೆ, ಈ ಒಂದು ಸಬ್ಜೆಕ್ಟ್ ಕೂಡ ಕಟ್ ಆಫ್ ಕಡಿಮೆ ಅಂದ್ರೇನು, ಹೆಚ್ಚು ಕಡಿಮೆ ಒಂದು 50-55%ವರೆಗೂ ನೀವು ಸ್ಕೋರ್ ಮಾಡಿದ್ರಿ ಅಂತಂದರೆ ಇಲ್ಲಿ ಕ್ಲಿಯರ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ ಹಿಸ್ಟ್ರಿ ಸಬ್ಜೆಕ್ಟ್ ಇದೆ. GM 160ಕ್ಕೆ ನಿಂತಿದೆ, SCA 146, SCB 144, SCC ಕೂಡ 144, ST 146, ಹಾಗೆಯೇ ಕ್ಯಾಟಗರಿ 1 ಮತ್ತು 2A ಎರಡೂ ಕೂಡ 150, 2B 148, ಥರ್ಡ್ ಎ 152, ಥರ್ಡ್ ಬಿ 156. ಹೀಗೆ ಇಲ್ಲಿನೂ ಕೂಡ ಒಂದು ಹೆಚ್ಚು ಕಡಿಮೆ 47-48%ವರೆಗೂ ನೀವು ಸ್ಕೋರ್ ಮಾಡಿದ್ರಿ ಅಂತಂದರೆ ಕ್ಲಿಯರ್ ಆಗ್ತಕ್ಕಂಥದ್ದು. ನೆಕ್ಸ್ಟ್ ನೋಡಿ ಸೋಷಿಯಾಲಜಿ ಸಬ್ಜೆಕ್ಟು. ಇಲ್ಲಿ GM 156, SCA 142, B 142, C 138, ಹಾಗೆ ST 146, ಕ್ಯಾಟಗರಿ 1 144, 2A 144, ಹಾಗೆಯೇ 2B ಕೂಡ 144, ಥರ್ಡ್ ಬಿ 148 ಅಂಕಗಳಿಗೆ ಕಟ್ ಆಫ್ ನಿಂತಿರ್ತಕ್ಕಂಥದ್ದು. ಕೊನೆಯದಾಗಿ ನೋಡೋಣ, ಆನಂತರ ಒಂದು ಸ್ವಲ್ಪ ಬೇರೆ ವಿಚಾರಗಳನ್ನು ಡಿಸ್ಕಸ್ ಮಾಡೋಣ. ನೋಡಿ ಜಿಯೋಗ್ರಫಿ ನೋಡಿ, ಇಲ್ಲಿ 182ಕ್ಕೆ GM ನಿಂತಿರ್ತಕ್ಕಂಥದ್ದು, SCA 164, B 162, C 158, ST 178, ಕ್ಯಾಟಗರಿ 1 180, 2A 172, 2B 176, ಹಾಗೆಯೇ ಥರ್ಡ್ ಎ 176, ಥರ್ಡ್ ಬಿ ಕೂಡ 178 ಅಂಕಗಳಿಗೆ ಕಟ್ ಆಫ್ ನಿಂತಿರ್ತಕ್ಕಂಥದ್ದು. ಸ್ನೇಹಿತರೆ, ನಿಮ್ಮ ಸಬ್ಜೆಕ್ಟ್ನ ಅಂದರೆ ಬೇರೆ ಬೇರೆ ಸಬ್ಜೆಕ್ಟ್ಗಳು ಕೂಡ ಇಲ್ಲಿದ್ದಾವೆ. ಬೇಕಾದರೆ ನಾನು ಇದನ್ನು ಟೆಲಿಗ್ರಾಮ್ ಗ್ರೂಪ್ ಶೇರ್ ಮಾಡ್ತೀನಿ, ಒಂದು ಸಾರಿ ನೋಡಿಕೊಡ್ರಿ. ಇಲ್ಲಿ ಇನ್ನೊಂದು ವಿಚಾರವನ್ನು ನಿಮಗೆ ಸ್ಪಷ್ಟಪಡಿಸ್ತೀನಿ. ಅಂದರೆ ನೀವು ಈಗ GK ಪೇಪರ್ 50 ಪ್ರಶ್ನೆಗಳಿರ್ತವೆ, ಅಂದರೆ 100 ಅಂಕ ಅಂತ ತಮಗೆ ಗೊತ್ತಿದೆ. ನಿಮ್ಮ ಸಬ್ಜೆಕ್ಟ್ ಯಾವುದೇ ಇರಲಿ ಅದು 100 ಪ್ರಶ್ನೆಗಳು 200 ಅಂಕ. ಅಂದರೆ ಒಂದು ಪ್ರಶ್ನೆ ಸರಿಯಾಗಿ ಉತ್ತರಿಸಿದ್ರೆ ಅಂದರೆ 2 ಅಂಕಗಳು ಸಿಗ್ತವೆ. ಇಲ್ಲಿ ನೆಗೆಟಿವ್ ಇರೋದಿಲ್ಲ, ನೀವು ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರಿಸೋದು ತುಂಬ ಲಾಭ. ಖಾಲಿ ಬಿಡೋದ್ರಿಂದ ಅನಾವಶ್ಯಕ ವೇಸ್ಟ್ ಆಗುತ್ತೆ ಹೊರತು ಏನೋ ಒಂದು ಶೇಡ್ ಗೊತ್ತಿಲ್ಲ ಅಂದ್ರೂ ಕೂಡ ಯಾವುದೋ ಒಂದು ಆಯ್ಕೆಯನ್ನು ನೀವು ತುಂಬಿದ್ರಿ ಅಂದರೆ ಅಚಾನಕ್ ಅದೇನಾದರೂ ಸರಿ ಆಯಿತು ಅಂದರೆ ಅಲ್ಲಿ 2 ಅಂಕಗಳು ನಿಮಗೆ ಸಿಗ್ತವೆ. ಸೊ ಹಂಗಾಗಿ 150 ಗರಿಷ್ಠ 150 ಪ್ರಶ್ನೆಗಳು, ಗರಿಷ್ಠ 300 ಅಂಕಗಳು. ಇಲ್ಲಿ ಯಾವುದೇ ಸಬ್ಜೆಕ್ಟಲ್ಲಿ ನೀವೇನಾದರೂ ಕ್ಲಿಯರ್ ಮಾಡ್ಕೊಳ್ಬೇಕಾಗಿತ್ತು ಕೆಸೆಟ್ನ ಈ ಬಾರಿ ಅಂತಂದರೆ 160ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸುವಂಥ ಒಂದು ಟಾರ್ಗೆಟ್ನ ಇಟ್ಕೊಳ್ಳಿ. ಉದಾಹರಣೆಗೆ GM ಅಲ್ಲ, ಈ ಒಂದು GK ಪೇಪರ್ ಏನಿದೆ, GK ಪೇಪರ್ನಲ್ಲಿ 50 ಪ್ರಶ್ನೆಗಳಿದ್ದಾವೆ. ನೀವು ಒಂದು 30 ಪ್ರಶ್ನೆಗಳಿಗೆ ಏನಾದರೂ ಸರಿಯಾಗಿ ಉತ್ತರವನ್ನು ಕೊಟ್ಟರೆ ಅಂದರೆ ಅಲ್ಲಿ 60 ಅಂಕಗಳು ಸಿಗ್ತವೆ. ಅಂದರೆ ಅಲ್ಲಿ 50 ಪ್ರಶ್ನೆಗಳಿಗೆ 30 ಪ್ರಶ್ನೆ ನೀವು ಸರಳವಾಗಿ ಆಗಬೇಕು. ಯಾಕಂದರೆ ಅಷ್ಟೇನು ಟಫ್ ಇರಲ್ಲ, ಒಂದು ಲೆಕ್ಕಕ್ಕೆ ಇರುತ್ತೆ. ನೀವು ಓದಿದ್ರಿ ಅಂದರೆ ಅಲ್ಲಿ ಅನುಕೂಲ ಆಗುತ್ತೆ. 30 ಪ್ರಶ್ನೆಗಳಿಗೆ ನೀವು ಸರಿಯಾಗಿ ಉತ್ತರಿಸಬೇಕು. ಇಲ್ಲಿ ನಿಮ್ಮ ಸಬ್ಜೆಕ್ಟ್ ಏನಿದೆ 100 ಪ್ರಶ್ನೆ ಇರ್ತಾವಲ್ವಾ, 100ರಲ್ಲಿ ನೀವು 50 ಅಂಕಗಳಿಗೂ ಕೂಡ ಅಂದರೆ 50 ಪ್ರಶ್ನೆಗಳಿಗೆ ನೀವೇನಾದರೂ ಸರಿಯಾಗಿ ಉತ್ತರಿಸಿದ್ರಿ ಅಂದರೆ ಒಟ್ಟು 80 ಪ್ರಶ್ನೆಗಳಿಗೆ ಸರಿಯಾಗಿ ಉತ್ತರವನ್ನು ಕೊಟ್ಟಂತಾಗುತ್ತೆ. 80 ಪ್ರಶ್ನೆ ಅಂದರೆ ಒಂದು ಪ್ರಶ್ನೆಗೆ 2 ಅಂಕಗಳಂತೆ 160 ಆಗುತ್ತೆ. ಅಂದರೆ
ನೀವು ನೋಡಿ ಅರ್ಧಕ್ಕರ್ಧ ಹೇಳಿ ನಾನು 50% ಹೇಳಿದ್ದೀನಿ ನಿಮ್ಮ ಸಬ್ಜೆಕ್ಟ್. ಅಂದರೆ ಉದಾಹರಣೆಗೆ ಹಿಸ್ಟ್ರಿ ಅಂದ್ಕೊಳ್ಳಿ, ಕನ್ನಡ ಅಂದ್ಕೊಳ್ಳಿ, ಎಕನಾಮಿಕ್ಸ್, ನಿಮ್ದು ಯಾವುದೇ ಇರಲಿ ಸಬ್ಜೆಕ್ಟು. ಅದರಲ್ಲಿ 50 100ಕ್ಕೆ 100 ನೀವು ಟಿಕ್ ಹಾಕಿರ್ತೀರಿ. ಅದರಲ್ಲಿ ಒಂದು 50 ಸರಿ ಆಗಿಬಿಟ್ಟು ಅಂತಂದರೆ 100 ಮಾರ್ಕ್ಸ್ ಸಿಗುತ್ತೆ. ಮತ್ತು ಇಲ್ಲಿ ಜಿ ಕೆ ಪೇಪರ್ನಲ್ಲಿ ಒಂದು 30. ಒಂದು ವೇಳೆ ಜಿ ಕೆ ಪೇಪರ್ನಲ್ಲಿ ಏನಾದರೂ 30 ಆಗಲಿಲ್ಲ, ಒಂದು 25ವರೆಗಾದರೂ ಮಾಡಬೇಕು ನೀವು. 25ವರೆಗೂ ಮಾಡಿದ್ರೂ ಕೂಡ 150 ಆಗುತ್ತೆ. ಇದು ಟೋಟಲ್ ಸ್ಕೋರು 150 ಕೂಡ ನೀವು ಪಾಸ್ ಆಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ಆದ್ರೂ ಕೂಡ ಒಂದು ಸೆಕ್ಯೂರ್ ಇರಲಿ ಅನ್ನೋದಕ್ಕೋಸ್ಕರ ಈ ಒಂದು ವೇಳೆ ನೀವು ಇಲ್ಲಿ ಜಿ ಕೆನಲ್ಲಿ ಒಂದು 25 ಆದರೆ ನಿಮ್ಮ ಸಬ್ಜೆಕ್ಟ್ನಲ್ಲಿ ಒಂದು 55 ಮಾಡ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅಂದರೆ ಹೆಚ್ಚಿಗೆ ಅಂದರೆ 70-80 ಮಾಡಬೇಡ್ರಿ ಅಂತ ಹೇಳ್ತಾ ಇಲ್ಲ. ಹೆಚ್ಚಿಗೆ ಸ್ಕೋರ್ಗಳಾದರೆ ಒಳ್ಳೆಯದು. ಒಂದು ವೇಳೆ ಆಗಿಲ್ಲ ಅಂದ್ರೂ ಕೂಡ ಇಲ್ಲಿ ನಿಮ್ಮ ಸಬ್ಜೆಕ್ಟ್ನಲ್ಲಿ ಮಿನಿಮಮ್ ಒಂದು 50ರಿಂದ 60ವರೆಗೆ ಮಾಡಿದರೆ ಅಂದರೆ ಖಂಡಿತವಾಗಲೂ ಕೆಸೆಟ್ ಕ್ಲಿಯರ್ ಆಗುತ್ತೆ. ಅಂದರೆ ಜಿ ಕೆ ಪೇಪರ್ 25ರಿಂದ 30, ನಿಮ್ಮ ಸಬ್ಜೆಕ್ಟ್ ಏನಿದೆ ಅದು 50ರಿಂದ 60 ಇಷ್ಟು ಅಂಕಗಳನ್ನು ನೀವು ಪಡ್ಕೊಂಡ್ರಿ ಅಂತಂದರೆ ಖಂಡಿತವಾಗಲೂ ಯಾವುದೇ ಸಬ್ಜೆಕ್ಟ್ ಇರಲಿ ಕ್ಲಿಯರ್ ಆಗುತ್ತೆ. ಆದರೆ ಸ್ವಲ್ಪ ಮ್ಯಾನೇಜ್ಮೆಂಟು ಮತ್ತು ಜಿಯೋಗ್ರಫಿ, ಮಾಸ್ ಕಮ್ಯುನಿಕೇಷನ್ ಇಂಥವೆಲ್ಲ ಇರ್ತವೆ. ಅವು ಈಗ ಲಾ ಆಗಿರ್ಬೋದು, ಆನಂತರ ಸೋಷಿಯಲ್ ವರ್ಕ್ ಆಗಿರ್ಬೋದು, ಸಂಸ್ಕೃತ ಆಗಿರ್ಬೋದು, ಅವೆಲ್ಲ ಸ್ವಲ್ಪ ಕಟಾಪ್ ಜಾಸ್ತಿ ನಿಲ್ತವೆ. ಯಾಕಂದರೆ ಅಪ್ಲಿಕೇಶನ್ ಹಾಕುವವರ ಸಂಖ್ಯೆ ಕಡಿಮೆ ಇರುತ್ತೆ, ಅದಕ್ಕೋಸ್ಕರ ಅದು ಕಟಾಪ್ ಸ್ವಲ್ಪ ಜಾಸ್ತಿ ನಿಲ್ಲುತ್ತೆ. ಅದನ್ನು ಹೊರತುಪಡಿಸಿ ಕನ್ನಡ, ಇಂಗ್ಲೀಷು, ಹಿಸ್ಟ್ರಿ, ಜಿಯೋಗ್ರಫಿ, ಪೊಲಿಟಿಕಲ್ ಸೈನ್ಸು, ಎಕನಾಮಿಕ್ಸು, ಆನಂತರ ಕಾಮರ್ಸ್ ಆಗಿರ್ಬೋದು, ಕೆಮಿಸ್ಟ್ರಿ, ಬಯೋಲಜಿ, ಆನಂತರ ಇದು ನಿಮ್ಮ ಫಿಸಿಕ್ಸು, ಮ್ಯಾಥಮೆಟಿಕ್ಸು, ಇವೆಲ್ಲವೂ ಕೂಡ ಏನಾಗುತ್ತೆ ಅಂದರೆ ಅಪ್ಲಿಕೇಶನ್ ಹಾಕುವವರ ಸಂಖ್ಯೆ ಹೆಚ್ಚಿರೋದ್ರಿಂದ ಇಲ್ಲಿ ಕಟಾಪ್ ಕೂಡ ಬಹುತೇಕ 50ಯಿಂದ 55%ವರೆಗೂ ನಿಲ್ಬೋದು. ಅದಕ್ಕೆ ನಾ ಹೇಳೋಂಥದ್ದು ಏನಂದರೆ 160 ಸೇಫ್ ಸ್ಕೋರು. 170 ಮಾಡಿದ್ರಂತೂ ತಲೆನೇ ಕೆಡಿಸ್ಕೊಳಕ್ಕೆ ಹೋಗಬೇಡಿ. 170 ಸ್ಕೋರ್ ಮಾಡಿದ್ದೇ ಆಯಿತು ಅಂದರೆ ನೀವು 100% ಕೆಸೆಟ್ ಕ್ಲಿಯರ್ ಆದಂತನೇ. ಆದರೆ 160 ಆಯಿತು ಅಂದರೆ ಬಹುತೇಕ ಕ್ಲಿಯರ್ ಆಗುತ್ತೆ. 150 ಚಾನ್ಸ್ ಇದೆ, ಏನು ತಲೆ ಕೆಡಿಸ್ಕೊಳ್ಳೋಂಥದ್ದು ಅವಶ್ಯಕತೆ ಇಲ್ಲ. ನೀವು ಕನ್ನಡ, ಇಂಗ್ಲೀಷು, ಹಿಸ್ಟ್ರಿ, ಸೋಷಿಯಾಲಜಿ ಏನಿರ್ತಿರಲ್ಲ ನೀವೆಲ್ಲ 142, 43, 45ವರೆಗೂ ಆದ್ರೆ ಅಂದರೆ 43 ಅಂದರೆ 3 ಬರೋಲ್ಲ ಅಲ್ಲಿ. ಯಾಕೆಂದರೆ ಇಲ್ಲಿ 1ಕ್ಕೆ 2 ಅಂಕ ಇರೋದ್ರಿಂದ ಯಾವಾಗಲೂ ಸಮ ಇರ್ತವೆ ಮಾರ್ಕ್ಸ್, ಅಂಕಗಳು. ಅಂದರೆ 140, 142, 144 ಇರ್ತವೆ. ಹಂಗಾಗಿ ನೀವು ಕನಿಷ್ಠ 140 ಮೇಲೆ ಮಾಡಿದರೆ ಅಂದರೆ ಹೋಪ್ ಇಟ್ಕೋಬೋದು, ಗ್ಯಾರಂಟಿ ಇರಲ್ಲ. 140ವರೆಗೂ ಭರವಸೆ ಇಟ್ಕೋಬೋದು, ಬಟ್ ಅದು ಗ್ಯಾರಂಟಿ ಇರಲ್ಲ. ಅದೇ 150 ಆತಂದರೆ ಪರವಾಗಿಲ್ಲ, ಒಳ್ಳೆ ಸ್ಕೋರು. 160 ಆಯಿತು ಅಂದರೆ ಗ್ಯಾರಂಟಿ ಅಲ್ಲಿ ಕ್ಲಿಯರ್ ಆಗುತ್ತೆ. 170 ಆಯಿತು ಅಂದರೆ ನೀವು ತಲೆನೇ ಕೆಡಿಸ್ಕೊಳ್ಳೋಂಥದ್ದೇ ಬೇಡ. ಅಂದರೆ ಎಲ್ಲನೂ ಹೇಳ್ತಿದ್ದೀನಿ, ಗೊಂದಲ ಆಗ್ತಿದೆ ಅಂತ ನಿಮ್ಗೆ ಅನಿಸ್ಬೋದು. ನೋಡಿ, ನಾನು ಫೈನಲಿ ನಿಮ್ಗೆ ಒಂದು ಸ್ಕೋರನ್ನು ಹೇಳ್ತೀನಿ. 160 ಅಂದರೆ ಈ ಜಿ ಕೆನಲ್ಲಿ ಒಂದು 25ರಿಂದ 30, ನಿಮ್ಮ ಸಬ್ಜೆಕ್ಟ್ನಲ್ಲಿ 50ರಿಂದ 55 ಇಷ್ಟು ನೀವು ಅಂಕಗಳನ್ನು ಗಳಿಸಿದರೆ ಅಂದರೆ ನಿಮ್ಮ ಕೆಸೆಟ್ ಏನಿದೆ ಕ್ಲಿಯರ್ ಆಗುತ್ತೆ. ಅದು ಕೆಲವೊಂದು ವಿಷಯಗಳನ್ನು ಬಿಟ್ಟು ಅವರೆಲ್ಲ ಹೆಚ್ಚಿಗೆ ಸ್ಕೋರ್ ಮಾಡಬೇಕಾಗುತ್ತೆ. 170, 170ಕ್ಕಿಂತ ಹೆಚ್ಚು ಅಂಕಗಳನ್ನು ಗಳಿಸಬೇಕಾಗುತ್ತೆ. ಕಾಮನ್ ಆಗಿ ಉಳಿದಂಥವ್ರು ಕನ್ನಡ, ಇಂಗ್ಲೀಷ್, ಹಿಸ್ಟ್ರಿ, ಸೋಷಿಯಾಲಜಿ, ಜಿಯೋಗ್ರಫಿ, ಎಕನಾಮಿಕ್ಸ್, ಪೊಲಿಟಿಕಲ್ ಸೈನ್ಸು, ಹಾಗೆ ಮ್ಯಾಥ್ಸು, ಫಿಸಿಕ್ಸು, ಕೆಮಿಸ್ಟ್ರಿ ನೀವುಗಳೆಲ್ಲ ಒಂದು 160, 165ವರೆಗೆ 70ರವರೆಗೆ ಮಾಡ್ಕೊಂಡ್ರೆ ಕ್ಲಿಯರ್ ಆದಂತನೇ. ಸೊ ಏನಾದರೂ ನಿಮಗೆ ಒಂದಷ್ಟು ಐಡಿಯಾ ಬಂದಿದೆ ಅಂತ ನಾನು ಭಾವಿಸ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಕೆಸೆಟ್ ಮುಗಿಯೋವರೆಗೂ ಕೂಡ ನಿಮ್ಮ ಜೊತೆ ನಾನು ನಿರಂತರವಾಗಿ ನಿಮಗೆ ಮಾಹಿತಿಯನ್ನು ಶೇರ್ ಮಾಡ್ತಿರ್ತೀನಿ ಅಂತ ಹೇಳ್ತಾ ಈ ಒಂದು ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀನಿ. ಧನ್ಯವಾದ.